ಶ್ರೀ ಆಂಜನೇಯ ಸ್ವಾಮಿಯ ಜನನ ಕತೆ. ಶ್ರೀ ಆಂಜನೇಯ ಸ್ವಾಮಿ, ಹನುಮಂತ, ಮಾರುತಿ, ಬಜರಂಗಬಲಿ ಎಂಬ ಅನೇಕ ಹೆಸರುಗಳಿಂದ ಪ್ರಸಿದ್ಧರಾಗಿದ್ದಾರೆ. ಅವರು ಭಗವಾನ್ ಶಿವನ ಅಂಶಾವತಾರ ಎಂದು ಹಿಂದೂ ಧರ್ಮಗ್ರಂಥಗಳು ತಿಳಿಸುತ್ತವೆ. ಶಕ್ತಿ, ಭಕ್ತಿ, ಧೈರ್ಯ, ಜ್ಞಾನ ಮತ್ತು ಸೇವೆಯ ಪ್ರತೀಕವಾಗಿರುವ ಹನುಮಂತನ ಜನನದ ಕತೆ ಅತ್ಯಂತ ಪವಿತ್ರ. ಪುರಾತನ ಕಾಲದಲ್ಲಿ ಅಂಜನಾ ಎಂಬ ಅಪ್ಸರೆ ಸ್ವರ್ಗಲೋಕದಲ್ಲಿ ವಾಸಿಸುತ್ತಿದ್ದಳು. ಒಂದು ಬಾರಿ ಋಷಿಯ ಶಾಪದಿಂದ ಅವಳು ಭೂಮಿಯಲ್ಲಿ ವಾನರ ರೂಪದಲ್ಲಿ ಜನಿಸಬೇಕಾಯಿತು. ಶಾಪ ವಿಮೋಚನೆಗಾಗಿ ಅವಳು ಭಗವಂತನ ಆರಾಧನೆ ಮಾಡಬೇಕಾಗಿತ್ತು. ಭೂಮಿಯಲ್ಲಿ ಜನಿಸಿದ ನಂತರ ಅಂಜನಾ ದೇವಿಯು ಮಹಾನ್ ತಪಸ್ಸು ಆರಂಭಿಸಿದಳು. ಅವಳ ಪತಿ ಕೇಸರಿ ಎಂಬ ವಾನರ ರಾಜನಾಗಿದ್ದನು. ಕೇಸರಿ ಧೈರ್ಯಶಾಲಿ ಮತ್ತು ಧರ್ಮನಿಷ್ಠ ರಾಜನಾಗಿದ್ದನು. ಅಂಜನಾ ದೇವಿಯು ಸಂತಾನ ಪ್ರಾಪ್ತಿಗಾಗಿ ಕಠಿಣ ತಪಸ್ಸು ಮಾಡುತ್ತಿದ್ದಳು. ಅವನ ಭಕ್ತಿಗೆ ಮೆಚ್ಚಿದ ಶಿವನು ಆಶೀರ್ವದಿಸಿದನು. ಇದೇ ಸಮಯದಲ್ಲಿ ಅಯೋಧ್ಯೆಯಲ್ಲಿ ರಾಜ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸುತ್ತಿದ್ದನು. ಯಾಗದ ನಂತರ ಅಗ್ನಿದೇವನು ದಿವ್ಯ ಪಾಯಸವನ್ನು ನೀಡಿದನು. ಆ ಪಾಯಸವನ್ನು ದಶರಥನು ತನ್ನ ಪತ್ನಿಯರಿಗೆ ಹಂಚಿದನು. ಪುರಾಣಗಳ ಪ್ರಕಾರ ಆ ದಿವ್ಯ ಪಾಯಸದ ಒಂದು ಭಾಗವನ್ನು ವಾಯುದೇವನು ಅಂಜನಾ ದೇವಿಯ ಕೈಗೆ ತಲುಪಿಸಿದನು. ಶಿವನ ಅನುಗ್ರಹ ಮತ್ತು ವಾಯುದೇವನ ಕೃಪೆಯಿಂದ ಅಂಜನಾ ದೇವಿಯ ಗರ್ಭದಲ್ಲಿ ದಿವ್ಯ ಶಿಶು ಜನಿಸಿತು. ಆ ಶಿಶುವೇ ಹನುಮಂತ. ಹನುಮಂತನು ಜನಿಸಿದ ದಿನವನ್ನು ಹನುಮ ಜಯಂತಿ ಎಂದು ಆಚರಿಸಲಾಗುತ್ತದೆ. ಬಾಲ್ಯದಲ್ಲಿಯೇ ಹನುಮಂತನು ಅಪಾರ ಶಕ್ತಿ ಮತ್ತು ಚೈತನ್ಯವನ್ನು ಹೊಂದಿದ್ದನು. ಒಂದು ದಿನ ಬೆಳಗಿನ ಜಾವ ಉದಯಿಸುತ್ತಿದ್ದ ಸೂರ್ಯನನ್ನು ಕೆಂಪು ಹಣ್ಣೆಂದು ಭಾವಿಸಿ ಆಕಾಶಕ್ಕೆ ಹಾರಿದನು. ಸೂರ್ಯನನ್ನು ಹಿಡಿಯಲು ಸಾವಿರಾರು ಮೈಲುಗಳಷ್ಟು ದೂರ ಹಾರಿದನು. ಆ ಸಮಯದಲ್ಲಿ ದೇವತೆಗಳು ಆಶ್ಚರ್ಯಚಕಿತರಾದರು. ಸೂರ್ಯನ ಬಳಿಗೆ ತಲುಪುತ್ತಿದ್ದ ಹನುಮಂತನನ್ನು ತಡೆಯಲು ದೇವರಾಜ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನು. ಆ ವಜ್ರಾಯುಧ ಹನುಮಂತನ ದವಡೆಯ ಮೇಲೆ ಬಿದ್ದು ಅವನು ಭೂಮಿಗೆ ಬಿದ್ದನು. ಹನುಮಂತನ ದವಡೆಗೆ ಗಾಯವಾಯಿತು. ಹನು ಎಂದರೆ ದವಡೆ, ಆದ್ದರಿಂದ ಅವನಿಗೆ ಹನುಮಂತ ಎಂಬ ಹೆಸರು ಬಂದಿತು. ತನ್ನ ಮಗನಿಗೆ ಗಾಯವಾದುದನ್ನು ಕಂಡ ವಾಯುದೇವನು ಕೋಪಗೊಂಡನು. ಅವನು ಜಗತ್ತಿನ ಗಾಳಿಯ ಸಂಚಾರವನ್ನು ನಿಲ್ಲಿಸಿದನು. ಇದರಿಂದ ಸಕಲ ಜೀವಿಗಳು ಸಂಕಷ್ಟಕ್ಕೆ ಸಿಲುಕಿದವು. ದೇವತೆಗಳು ಭಯಗೊಂಡು ವಾಯುದೇವನನ್ನು ಸಮಾಧಾನಪಡಿಸಲು ಬಂದರು. ಅವರು ಹನುಮಂತನಿಗೆ ಅನೇಕ ವರಗಳನ್ನು ನೀಡಿದರು. ದೇವರಾಜ ಇಂದ್ರನು ಹನುಮಂತನಿಗೆ ತನ್ನ ವಜ್ರಾಯುಧದಿಂದ ಯಾವುದೇ ಅಪಾಯವಾಗದಂತೆ ವರ ನೀಡಿದನು. ಬ್ರಹ್ಮದೇವನು ಯಾವುದೇ ಅಸ್ತ್ರಶಸ್ತ್ರಗಳು ಅವನನ್ನು ಕೊಲ್ಲಲಾರವು ಎಂದು ಆಶೀರ್ವದಿಸಿದನು. ಅಗ್ನಿದೇವನು ಬೆಂಕಿಯಿಂದ ಅಪಾಯವಾಗದಂತೆ ವರ ನೀಡಿದನು. ವರುಣನು ನೀರಿನಿಂದ ಯಾವುದೇ ಹಾನಿಯಾಗುವುದಿಲ್ಲ ಎಂದು ಆಶೀರ್ವದಿಸಿದನು. ಯಮಧರ್ಮರಾಜನು ದೀರ್ಘಾಯುಷ್ಯವನ್ನು ನೀಡಿದನು. ಹೀಗೆ ಎಲ್ಲಾ ದೇವತೆಗಳು ಸೇರಿ ಹನುಮಂತನನ್ನು ಅಪಾರ ಶಕ್ತಿಶಾಲಿಯನ್ನಾಗಿ ಮಾಡಿದರು. ಬಾಲ್ಯದಲ್ಲಿ ಹನುಮಂತನು ಬಹಳ ತುಂಟನಾಗಿದ್ದನು. ಋಷಿಮುನಿಗಳ ಆಶ್ರಮಗಳಲ್ಲಿ ಆಟವಾಡಿ ಕೆಲವೊಮ್ಮೆ ಕಿರಿಕಿರಿ ಮಾಡುತ್ತಿದ್ದನು. ಇದರಿಂದ ಕೆಲವು ಋಷಿಗಳು ಅವನಿಗೆ ಒಂದು ಶಾಪ ನೀಡಿದರು. ತನ್ನ ಶಕ್ತಿಯನ್ನು ಯಾರಾದರೂ ನೆನಪಿಸುವವರೆಗೆ ಅವನು ತನ್ನ ಶಕ್ತಿಯನ್ನು ಮರೆತು ಬಿಡಬೇಕು ಎಂಬ ಶಾಪ ಅದು. ಈ ಕಾರಣದಿಂದ ಹನುಮಂತನು ತನ್ನ ಮಹಾಶಕ್ತಿಯನ್ನು ಮರೆತಿದ್ದನು. ನಂತರ ತ್ರೇತಾಯುಗದಲ್ಲಿ ಭಗವಾನ್ ಶ್ರೀರಾಮ ಅವತಾರ ಪಡೆದರು. ಸೀತಾಮಾತೆಯನ್ನು ಹುಡುಕುವ ಸಂದರ್ಭದಲ್ಲಿ ಹನುಮಂತನು ಶ್ರೀರಾಮನನ್ನು ಭೇಟಿಯಾದನು. ಮೊದಲ ಭೇಟಿಯಲ್ಲಿಯೇ ಹನುಮಂತನು ರಾಮನ ಪರಮ ಭಕ್ತನಾದನು. ರಾಮನ ಸೇವೆಯನ್ನು ತನ್ನ ಜೀವನದ ಧ್ಯೇಯವನ್ನಾಗಿ ಮಾಡಿಕೊಂಡ. ಸೀತಾಮಾತೆಯನ್ನು ಹುಡುಕುವ ಕಾರ್ಯದಲ್ಲಿ ಹನುಮಂತನು ಸಮುದ್ರವನ್ನು ದಾಟಿ ಲಂಕೆಗೆ ಹೋದನು. ಅಲ್ಲಿ ಅಶೋಕವನದಲ್ಲಿ ಸೀತಾಮಾತೆಯನ್ನು ಕಂಡು ರಾಮನ ಸಂದೇಶವನ್ನು ನೀಡಿದನು. ನಂತರ ಲಂಕೆಯನ್ನು ಸುಟ್ಟು ರಾವಣನಿಗೆ ಎಚ್ಚರಿಕೆ ನೀಡಿದನು. ಕುರುಕ್ಷೇತ್ರದಂತೆ ಪ್ರಸಿದ್ಧವಾದ ರಾಮ-ರಾವಣ ಯುದ್ಧದಲ್ಲಿ ಹನುಮಂತನು ಮಹತ್ವದ ಪಾತ್ರ ವಹಿಸಿದನು. ಲಕ್ಷ್ಮಣನು ಮೂರ್ಛೆಗೊಂಡಾಗ ಸಂಜೀವಿನಿ ಔಷಧಿಯನ್ನು ತರಲು ದ್ರೋಣಗಿರಿಗೆ ಹಾರಿದನು. ಯಾವ ಔಷಧಿ ಎಂದು ತಿಳಿಯದ ಕಾರಣ ಇಡೀ ಪರ್ವತವನ್ನೇ ಹೊತ್ತು ತಂದನು. ಹನುಮಂತನ ಜೀವವು ಭಕ್ತಿ, ನಿಷ್ಠೆ, ಸೇವೆ ಮತ್ತು ಧೈರ್ಯದ ಪ್ರತೀಕವಾಗಿದೆ. ಅವನು ಕೇವಲ ಬಲಶಾಲಿಯಲ್ಲ, ಅತ್ಯಂತ ಜ್ಞಾನಿ ಮತ್ತು ವಿನಯಶೀಲನೂ ಆಗಿದನು. ತನ್ನ ಎಲ್ಲ ಶಕ್ತಿಯನ್ನು ಶ್ರೀರಾಮನ ಸೇವೆಗೆ ಅರ್ಪಿಸಿದ್ದನು. ಇಂದಿಗೂ ಕೋಟ್ಯಾಂತರ ಭಕ್ತರು ಹನುಮಂತನನ್ನು ಆರಾಧಿಸುತ್ತಾರೆ. ಹನುಮಾನ್ ಚಾಲೀಸಾ, ಸುಂದರಕಾಂಡ ಮತ್ತು ರಾಮನಾಮ ಜಪದಿಂದ ಹನುಮಂತನ ಕೃಪೆ ದೊರೆಯುತ್ತದೆ ಎಂದು ನಂಬಲಾಗಿದೆ.
ಕಷ್ಟ, ಭಯ ಮತ್ತು ಅಡೆತಡೆಗಳನ್ನು ದೂರ ಮಾಡುವ ದೇವರಾಗಿ ಹನುಮಂತನು ಪ್ರಸಿದ್ಧ. ಶ್ರೀರಾಮದೂತಂ ಶರಣಂ ಪ್ರಪದ್ಯೆ. ಜೈ ಶ್ರೀರಾಮ.